ಈ ಸರ್ಕಾರಿ ಆಸ್ಪತ್ರೆಗಳ ಕರ್ಮಕಾಂಡ ಇಷ್ಟಕ್ಕೆ ಮುಗಿಯಲ್ಲ. ಈಗ ಮೆಡಿಸಿನ್ ಯಾವ ರೀತಿಯಾಗಿ ಸಾಗಾಟ ಮಾಡ್ತಾ ಇದ್ರು, ಒಂದು ವೆಹಿಕಲ್ ಇಲ್ಲದೆ ಅಂತ ನೋಡ್ತಾ ಇದ್ವಿ ಅಲ್ವಾ. ಇನ್ನೂ ಕೆಲವು ಕಡೆ ಆಸ್ಪತ್ರೆಗಳಲ್ಲಿ ಸರ್ಕಾರ ಉಚಿತವಾಗಿ ಮಾತ್ರೆಗಳನ್ನ ಅಥವಾ ಬೇರೆ ಬೇರೆ ಮೆಡಿಸಿನ್ಗಳನ್ನ ಕೊಡ್ತೀವಿ ಅಂತ ಹೇಳಿದ್ರೂ ಕೂಡ ಡಾಕ್ಟರ್ಗಳು ಹೊರಗಡೆಗೆ ಬರೆದು ಕಳಿಸ್ತಾ ಇದ್ದಾರಂತೆ. ಯಾಕೆ ಹಾಗಾದ್ರೆ? ಕೇಳಿದ್ರೆ ಅಧಿಕಾರಿಗಳು ಇದಕ್ಕೆ ಉತ್ತರವನ್ನು ಏನ್ ಕೊಡ್ತಾರೆ ನೋಡ್ತಾ ಹೋಗೋಣ. ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಕೊರತೆ, ಔಷಧಿ ಮಾತ್ರೆ ಇಲ್ಲದೆ ರೋಗಿಗಳ ಪರದಾಟ, ಹೊರಗಡೆ ಮೆಡಿಕಲ್ ಸ್ಟೋರಿಗೆ ಬರೆದು ಕೊಡ್ತಾ ಇರೋ ವೈದ್ಯರು. ರಾಜ್ಯದ ಪ್ರತಿಷ್ಠಿತ ಆಸ್ಪತ್ರೆಗಳಾದಂತಹ ಆಯುರ್ವೇದಿಕ್ ಮತ್ತು ಯೂನಿನ್ ಆಸ್ಪತ್ರೆಗೆ ದಿನಕ್ಕೆ ಸಾವಿರಾರು ಜನ ಬರ್ತಾರೆ. ಉಚಿತ ಚಿಕಿತ್ಸೆ, ಮೆಡಿಸಿನ್ ಸಿಗುತ್ತೆ ಅಂತ ಜನ ಬರ್ತಾರೆ. ಆದ್ರೆ ಇಲ್ಲಿ ಮೆಡಿಸಿನ್ ಕೊರತೆ ಆರೋಪ ಎತ್ತಿದೆ. ಕೆಲವು ಮಾತ್ರೆಗಳನ್ನ ಹೊರಗಡೆ ಬರ್ಕೊಡ್ತಾರೆ, ಇಲ್ಲಿ ಇಲ್ಲ ಅಂತಾರೆ ಅಂತ ಆರೋಪಿಸಲಾಗ್ತಾ ಇದೆ. ಸರಸ್ವತ ಹಸ್ತ ಮೆಡಿಸಿನ್, ಆಯುರ್ವೇದಿಕ್ ಆಯಿಲ್, ಬ್ಯಾಂಡೇಜ್ ಕೂಡ ಸಿಗ್ತಿಲ್ಲ. 50 ml ಮಾತ್ರ ಆಯುರ್ವೇದಿಕ್ ಆಯಿಲ್ ಕೊಡ್ತಾರೆ. ಮತ್ತೆ ಕೇಳಿದ್ರೆ ಕೊಡಲ್ಲ ಅಂತ ರೋಗಿಗಳು ಆರೋಪ ಮಾಡ್ತಿದ್ದಾರೆ. ಇಲ್ಲ, ಮಾತ್ರ ಕೆಲವೊಂದು ಸಿಗ್ತದೆ, ಕೆಲವೊಂದು ಸಿಕ್ಕಲ್ಲ. ಔಟ್ಸೈಡ್ ತಗೊಳಕ್ಕೆ ಹೇಳ್ತಾರೆ ಅವರು. ಔಟ್ಸೈಡ್ ಕಾಸು ಕೊಟ್ಟು ನಾವು ತಗೊಳ್ತಾ ಇದ್ದೀವಿ. ಇವಾಗ ಒಂದು 4-5 ಬರ್ಕೊಡ್ತಾರೆ ಅಂದರೆ ಅದರಲ್ಲಿ ಒಂದು 3-4 ಸಿಗ್ತದೆ, ಒಂದೊಂದು ಸಿಕ್ಕಲ್ಲ. ಅವ್ರು ಏನು ಹೇಳ್ತಾರೆ, ಅದು ಔಟ್ಸೈಡ್ ತಗೊಳ್ರಿ, ಇಲ್ಲಾಂದ್ರೆ ನಾಳೆ ಬಂದು ನೋಡ್ರಿ ಅಂತಾರೆ ಅವರು. ಒಂದೊಂದು ಟೈಮ್ ಸಿಗ್ತದೆ, ಒಂದು ಟೈಮ್ ಸ್ಟಾಕ್ ಇಲ್ಲ ಅಂತಾರೆ ಅವರು. ಆಯಿಲ್ ಆಲ್ಮೋಸ್ಟ್ ಕಡಿಮೆ ಕೊಡ್ತಾರೆ. ಮುಂಚೆ ಜಾಸ್ತಿ ಇತ್ತು, ಇವಾಗ ಆಯಿಲ್ ಇದಾಗಿದೆ ಅಂದ್ಬಿಟ್ಟು 50 ml ಕೊಡ್ತಾರೆ. ಅದು ಫುಲ್ ಬಾಡಿ ಮಸಾಜ್ಗೆ ನಮ್ಗೆ ಸಾಕಾಗಲ್ಲ. ಅದಕ್ಕೆ ಏನು ಮಾಡ್ತೇವೆ, ಹೊರಗಡೆಯಿಂದ ಬಾಟಲ್ ತೊಗೊಂಡು ನಾವು ಯೂಸ್ ಮಾಡ್ಕೊಳ್ತೀವಿ ಅದನ್ನು. ಹೊರಗಡೆ ಈಸ್ಕೊಳ್ಳಿ ಅಂದರು. ಹೊರಗಡೆ ಅಂದರೆ ಎಲ್ಲಂದರೆ ಇಲ್ಲಿ ಹಾಸ್ಪಿಟ್ಲ್ ಒಳಗಡೆನೇ ಹೊರಗಡೆ ಎಲ್ಲೋ ಸೇಲ್ ಮಾಡ್ತಾರೆ, ಅಲ್ಲಿ ಈಸ್ಕೊಳ್ಳಿ ಅಂತ ಹೇಳಿದ್ದಾರೆ. ದುಡ್ಡು ಕೊಟ್ಟು ಈಸ್ಕೋಬೇಕು. ಅದೇ ಇವಾಗ ನಮ್ಮ ಹತ್ರ ಸ್ಟಾಕ್ ಇದ್ದರೆ ನಾವು ಕೊಡ್ತೀವಿ, ಸ್ಟಾಕ್ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ, ನೀವು ಹೊರಗಡೆ ತೊಗೊಳ್ಳಿ ಅಂತ ಹೇಳ್ತಾರೆ. ಇನ್ನು ಈ ಆರೋಪಕ್ಕೆ ಆಯುರ್ವೇದಿಕ್ ಆಸ್ಪತ್ರೆಯ RMO ವೆಂಕಟರಮಣ ಅವರು ಮಾತನಾಡಿ, ಮೆಡಿಸಿನ್ ಸ್ಟಾಕ್ ಇದೆ, ಸರಸ್ವತ ಹಸ್ತ ಸ್ಟಾಕ್ ಇಲ್ಲ. PG ಡಾಕ್ಟರ್ ಬರ್ದಿರ್ಬೇಕು, ಸರಿಪಡಿಸ್ತೀವಿ. ಪೌಡರ್, ಬ್ಯಾಂಡೇಜ್ ಕೊಡ್ತೀವಿ ಅಂತಿದ್ದು ಮೆಡಿಸಿನ್ ಕೊರತೆ ಇಲ್ಲ, ಆತರ ಆದ್ರೆ ಸರಿಪಡಿಸ್ತೀವಿ ಅಂತಾರೆ. ಇಲ್ಲ, ನಮ್ಮ ಗಮನಕ್ಕೆ ಬಂದಿಲ್ಲ. ಅದು ನಮ್ಮ ಗಮನಕ್ಕೆ ಬಂದಾಗ ಎಲ್ಲ ಮೆಡಿಸಿನ್ಸು ಇದೆ. ಏನಂತಂದರೆ ಕೆಲವರು ಯಾರೋ PG ಇರಬೇಕು, ಇಲ್ಲಿ ಸರಸ್ವತ ಇಷ್ಟ ನಾವು ತರಿಸಿಲ್ಲ, ನಮ್ಮ ಇಂಡಿಯನ್ನಲ್ಲಿಲ್ಲ. ಅದು ಬರ್ದಿದ್ದಾರೆ ಅಷ್ಟೇ ವಿನಃ ನೀವು ಚೀಟಿ ತೋರಿಸಿದ ಮೂಲಕ ನಮ್ಗೆ ಆ ಗಮನಕ್ಕೆ ಬಂದಾಗ ನಾನು ಅವ್ರನ್ನ ಐಡೆಂಟಿಫೈ ಮಾಡಿ ಅದನ್ನು ನಾನು ಅವರಿಗೆ ತಿಳಿಸಿ ಇದು ಮನವರಿಕೆ ಮಾಡಿಕೊಡ್ತೀನಿ. ಮತ್ತು ಮೆಡಿಸಿನ್ಸು ಎಲ್ಲನೂ ಇದೆ. ಹಂಗಾಗ್ಬಿಟ್ಟು 30 lakhs ತರಿಸಿದ್ವಿ, ಏನು ತೊಂದರೆ ಇಲ್ಲ. ಆಯಿಲು ಸ್ವಲ್ಪ ಪ್ರಾಬ್ಲಮ್ ಇದ್ದಾಗ ನಾವು ಜಾಸ್ತಿ ಕೊಡೋಕ್ಕೆ ಹೇಳ್ತೀನಿ. 50 ml ಕೊಡ್ತಾರೆ. ಇನ್ನು ಜಾಸ್ತಿ ಏನಾದರೂ ಬೇಡಿಕೆ ಇದ್ದಾಗ ಪೇಷೆಂಟ್ಗೆ ಜಾಸ್ತಿ ಕೊಡೋಕ್ಕೆ ಹೇಳ್ತೀನಿ. ಪೌಡ್ರು ತುಂಬ ಇದೆ. ಹಂಗಾಗ್ಬಿಟ್ಟು ಮೆಡಿಸಿನ್ಸು ಗುಗ್ಗುಲು ಎಲ್ಲ ಇದೆ. ನಮ್ಮಲ್ಲಿ ಬ್ಯಾಂಡೇಜು ಸ್ವಲ್ಪ ಪ್ರಾಬ್ಲಮ್ ಇರೋದೇನೋ, ಬ್ಯಾಂಡೇಜು ಇಲ್ಲಿ ಮಾಡಿ ಕಳಿಸ್ತಾರೆ. ಹಂಗಾಗ್ಬಿಟ್ಟು ಎಲ್ಲೂ ಹೊರಗಡೆ ಹೋಗೋದಿಲ್ಲ. ಇಲ್ಲ ಸಪ್ಲೈ ಇರುತ್ತೆ. ಅವ್ರಿಗೆ ಗೊತ್ತಿಲ್ಲದಂಗೆನೇ ಯಾರೋ ಒಬ್ಬರು PG ಡಾಕ್ಟ್ರು ಮಾಡಿರ್ಬೋದು. ಅದು PG ಡಾಕ್ಟ್ರಿಗೆ ನಾನು ಮನವರಿಕೆ ಮಾಡಿಕೊಡ್ತೀನಿ. ಕೆಲವೊಂದು ಮೆಡಿಸಿನ್ ಕೊಡಲ್ಲ, ಹೊರಗಡೆ ತಗೊಳ್ಳಿ ಅಂತಾರೆ ಅಂತ ರೋಗಿಗಳು ಔಷಧಿ ಚೀಟಿಯನ್ನ ತೋರಿಸ್ತಾರೆ. ಆಸ್ಪತ್ರೆ RMO ಸಮಸ್ಯೆ ಇಲ್ಲ, ಸಣ್ಣ ತೊಂದರೆ ಆದ್ರೆ ಸರಿಪಡಿಸ್ಕೊಳ್ತೀವಿ ಅಂತಾರೆ. ಕೂಡಲೇ ಆರೋಗ್ಯ ಇಲಾಖೆ ಎಚ್ಚೆತ್ತು ಮೆಡಿಸಿನ್ ಕೊರತೆ ಬಗ್ಗೆ ಪರಿಶೀಲನೆ ಮಾಡುತ್ತಾ ಅಂತ ಕಾದು ನೋಡಬೇಕಾಗಿದೆ. ಲೋಕೇಶ್ ಕೊಡ್ಗಾದಲ, ಪಬ್ಲಿಕ್ TV, ಬೆಂಗಳೂರು.